ಸೈಕಲ್ ಇಳಿಜಾರಿನಲ್ಲಿ ಪೆಡಲ್ ತುಳಿಯದೇ ಇದ್ರೂ ವೇಗವಾಗಿ ಚಲಿಸುತ್ತದೆ. ಗಾಳಿ ಬೀಸಿದಾಗ ನಿಮ್ಮನ್ನೇ ಹಿಂದಕ್ಕೆ ತಳ್ಳಿದಂತೆ ಅನಿಸುತ್ತದೆ. ಬಾಚಣಿಕೆಯಿಂದ ಕೂದಲನ್ನು ಬಾಚಿದಾಗ ಅದು ಬಲೂನ್ನ ಕಡೆಗೆ ಎದ್ದು ನಿಲ್ಲುತ್ತದೆ. ಇವೆಲ್ಲದರ ಹಿಂದೆ ಇರುವ ಒಂದೇ ರಹಸ್ಯ ಏನು ಗೊತ್ತಾ? ಬನ್ನಿ ಇಂದು ಆ ರಹಸ್ಯವನ್ನ ಕಂಡುಹಿಡಿಯೋಣ. ಒಂದು ದಿನ ಸೊನಾಲಿ ಮತ್ತು ರಾಗಿಣಿ ತಮ್ಮ ಹಳ್ಳಿಯ ಸುತ್ತ ಸೈಕಲ್ ಸವಾರಿ ಹೊರಟರು. ಆ ದಿನ ಗಾಳಿ ರಭಸವಾಗಿ ಬೀಸ್ತಿತ್ತು. ಅವರು ಗಾಳಿಯ ವಿರುದ್ಧವಾಗಿ ಸೈಕಲ್ ತುಳಿಯುತ್ತಿದ್ದಂತೆ ಗಾಳಿ ಅವರನ್ನು ಹಿಂದಕ್ಕೆ ತಳ್ಳುತ್ತಿತ್ತು. ಗಾಳಿ ನನ್ನನ್ನು ಬಲವಾಗಿ ತಳ್ಳುತ್ತಿದೆ ಎಂದು ರಾಗಿಣಿ ಕೂಗಿದಳು. ದಾರಿಯ ಕೆಲವು ಭಾಗ ಒರಟಾಗಿತ್ತು. ಅಲ್ಲಿ ಪೆಡಲ್ ಮಾಡುವುದು ಕಷ್ಟವಾಯಿತು. ಆದರೆ ಇನ್ನೂ ಕೆಲವು ಭಾಗ ನಯವಾಗಿತ್ತು. ಅಲ್ಲಿ ಸೈಕಲ್ ಸುಲಭವಾಗಿ ಓಡಿತು. ಬೆಟ್ಟದ ಇಳಿಜಾರಿನಲ್ಲಿ ಇಳಿಯುತ್ತಿರುವಾಗಲಂತೂ ಪೆಡಲ್ ಮಾಡದೇ ಇದ್ರೂ ಸೈಕಲ್ ಹೆಚ್ಚು ವೇಗವಾಗಿ ಕೆಳಗೆ ಓಡಿತು. ನಮ್ಮನ್ನೇನೋ ಕೆಳಮುಖವಾಗಿ ಎಳೆಯುತ್ತಿರುವಂತೆ ಅನಿಸುತ್ತಿದೆ ಎಂದು ಸೊನಾಲಿ ಕೂಗಿದಳು. ಗಾಳಿ ತಳ್ಳುವುದು, ರಸ್ತೆ ನಿಧಾನಗೊಳಿಸುವುದು, ಬೆಟ್ಟ ಕೆಳಗೆ ಎಳೆಯುವುದು, ಇವೆಲ್ಲ ಏನು ಗೊತ್ತಾ? ಇವೆಲ್ಲ ಬಲಗಳು. ಈ ಎಲ್ಲ ಘಟನೆಗಳ ಹಿಂದೆ ಇರುವ ಬಲ ಅಂದ್ರೆ ನಿಖರವಾಗಿ ಏನು? ನಾವೇ ಕಂಡುಹಿಡಿಯೋಣ ಬನ್ನಿ. ಒಂದು ದೊಡ್ಡ ಪೆಟ್ಟಿಗೆಯನ್ನ ಸರಿಸಬೇಕು ಅಂದ್ಕೊಳ್ಳಿ. ನೀವು ಅದನ್ನ ಹೇಗೆ ಸರಿಸ್ತೀರಿ? ಕೆಲವರು ಅದನ್ನ ತಳ್ಳುತ್ತಾರೆ, ಕೆಲವರು ಹಗ್ಗ ಕಟ್ಟಿ ಎಳಿತಾರೆ, ಇನ್ನು ಕೆಲವರು ಎತ್ಕೊಂಡು ಹೊತ್ಕೊಳ್ತಾರೆ. ಈ ಎಲ್ಲ ಕ್ರಿಯೆಗಳಲ್ಲಿ ಇರುವ ಸಾಮಾನ್ಯ ಅಂಶ ಏನು ಗೊತ್ತಾ? ಎಲ್ಲದರಲ್ಲೂ ಒಂದೋ ತಳ್ಳುವಿಕೆ, ಒಂದೋ ಎಳೆಯುವಿಕೆ ಇದೆ. ವಸ್ತುವಿನ ಮೇಲೆ ಪ್ರಯೋಗವಾಗುವ ಈ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನೇ ವಿಜ್ಞಾನದಲ್ಲಿ ಬಲ ಎನ್ನುತ್ತಾರೆ. ಈಗ ಬಲ ಒಂದು ವಸ್ತುವಿನ ಮೇಲೆ ಏನೆಲ್ಲ ಮಾಡಬಲ್ಲದು ಎಂದು ನೋಡೋಣ. ನಮ್ಮ ದೈನಂದಿನ ಜೀವನದಲ್ಲಿ ಬಲ ಪ್ರಯೋಗಿಸುವ 3 ಉದಾಹರಣೆಗಳನ್ನು ನೋಡೋಣ. ಡ್ರಾಯರ್ ತೆರೆಯುವುದು, ಚೆಂಡು ಹೊಡೆಯುವುದು, ಬಲೂನ್ ಊದುವುದು. ಪ್ರತಿಯೊಂದರಲ್ಲೂ ಬಲದ ಪರಿಣಾಮ ಬೇರೆ ಬೇರೆ. ನೆಲದ ಮೇಲೆ ನಿಶ್ಚಲವಾಗಿರುವ ಚೆಂಡನ್ನ ಕಾಲಿನಿಂದ ಒದ್ದಾಗ ಅದು ಚಲಿಸಲು ಶುರು ಮಾಡುತ್ತದಲ್ವೇ? ಇದೇ ಬಲದ ಮೊದಲ ಕೆಲಸ. ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನ ಚಲಿಸುವಂತೆ ಮಾಡುವುದು. ಈಗ ಚಲಿಸುತ್ತಿರುವ ಬೈಸಿಕಲ್ ಅನ್ನ ನಿಲ್ಲಿಸಲು ಸ್ನೇಹಿತ ಹಿಂಬದಿಯಿಂದ ಹಿಡಿದ್ರೆ ಏನಾಗುತ್ತದೆ? ಅದು ನಿಲ್ಲುತ್ತದೆ. ಅಂದರೆ ಬಲ ಚಲಿಸುತ್ತಿರುವ ವಸ್ತುವಿನ ವೇಗವನ್ನು ಕಡಿಮೆ ಮಾಡಬಹುದು ಅಥವಾ ಸಂಪೂರ್ಣ ನಿಲ್ಲಿಸಬಹುದು. ಕ್ರಿಕೆಟ್ ಆಡುವಾಗ ಬೌಲರ್ ಎಸೆದ ಚೆಂಡು ಬ್ಯಾಟಿಗೆ ತಾಗಿದ ತಕ್ಷಣ ಬೇರೆ ದಿಕ್ಕಿಗೆ ಹಾರುತ್ತದೆ ಅಲ್ವೇ? ಇದೇ ಬಲದ 3ನೇ ಕೆಲಸ. ವಸ್ತು ಚಲಿಸುತ್ತಿರುವ ದಿಕ್ಕನ್ನೇ ಬದಲಾಯಿಸುವುದು. ಗಾಳಿ ತುಂಬಿದ ಬಲೂನ್ ಅನ್ನ ಕೈಯಿಂದ ಒತ್ತಿದಾಗ ಅದರ ಆಕಾರ ಬದಲಾಗುತ್ತದೆ ಅಲ್ವೇ? ಹಿಟ್ಟನ್ನು ಒತ್ತಿದಾಗಲೂ ಅದೇ ಆಗುತ್ತದೆ. ಇದೇ ಬಲದ 4ನೇ ಕೆಲಸ, ವಸ್ತುವಿನ ಆಕಾರದಲ್ಲಿ ಬದಲಾವಣೆ ತರೋದು. ಕೆಲವೊಮ್ಮೆ ಬಲ ಈ ಎಲ್ಲ ಕೆಲಸಗಳನ್ನ ಒಟ್ಟಿಗೆ ಕೂಡ ಮಾಡಬಹುದು. ವೇಗ, ದಿಕ್ಕು, ಆಕಾರ ಎಲ್ಲವನ್ನ ಒಮ್ಮೆಗೆ ಬದಲಾಯಿಸಬಹುದು. ಒಂದು ಮುಖ್ಯ ವಿಷಯ ಗಮನಿಸಿ. ನೀವು ಟೇಬಲ್ ಅನ್ನು ತಳ್ಳುವಾಗ ನಿಮ್ಮ ಕೈ ಒಂದು ವಸ್ತು, ಟೇಬಲ್ ಇನ್ನೊಂದು ವಸ್ತು. ಅಂದರೆ ಬಲ ಉಂಟಾಗಬೇಕಾದ್ರೆ ಕನಿಷ್ಠ 2 ವಸ್ತುಗಳು ಪರಸ್ಪರ ಕ್ರಿಯೆ ನಡೆಸಬೇಕು. ಒಂದೇ ವಸ್ತು ಒಂಟಿಯಾಗಿ ಬಲ ಉಂಟು ಮಾಡಲು ಸಾಧ್ಯವಿಲ್ಲ. ಪ್ರತಿ ಬಲಕ್ಕೂ ಅಳತೆ ಇರುತ್ತದೆ. ಉದ್ದವನ್ನ ಮೀಟರ್ನಲ್ಲಿ ಎಳೆದಂತೆ ಬಲವನ್ನ ನ್ಯೂಟನ್ ಎಂಬ ಏಕಮಾನದಿಂದ ಅಳೆಯುತ್ತಾರೆ. ಇದೇ ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಇದನ್ನ ಎನ್ ಎಂದು ಸಂಕೇತಿಸುತ್ತಾರೆ. ಪ್ರಸಿದ್ಧ ವಿಜ್ಞಾನಿ ಐಸಾಕ್ ನ್ಯೂಟನ್ ರವರ ಹೆಸರಿನಿಂದ. ಈಗ ಬಲಗಳಲ್ಲಿ ಎಷ್ಟು ವಿಧಗಳಿವೆ ಎಂದು ನೋಡೋಣ. ಬಲಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೇದು ಸಂಪರ್ಕ ಬಲಗಳು. ಇಲ್ಲಿ ವಸ್ತುಗಳು ಒಂದಕ್ಕೊಂದು ತಾಗಿರಬೇಕು. ಎರಡನೇದು ಸಂಪರ್ಕ ರಹಿತ ಬಲಗಳು. ಇಲ್ಲಿ ವಸ್ತುಗಳು ತಾಗದೆಯೂ ಬಲ ಪ್ರಯೋಗವಾಗುತ್ತದೆ. ಇವೆರಡನ್ನು ವಿವರವಾಗಿ ನೋಡೋಣ. ನಾವು ನಡೆಯುವುದು, ಓಡುವುದು, ಎತ್ತುವುದು, ತಳ್ಳುವುದು ಇವೆಲ್ಲ ಸಾಧ್ಯವಾಗುವುದು ನಮ್ಮ ದೇಹದ ಸ್ನಾಯುಗಳ ಕ್ರಿಯೆಯಿಂದ. ಇದನ್ನೇ ಸ್ನಾಯು ಬಲ ಎನ್ನುತ್ತಾರೆ. ಇದನ್ನು ನಮ್ಮ ದೇಹದ ಒಳಗಿನ ಎಂಜಿನ್ ಎಂದು ಕರೆಯಬಹುದು. ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಎಲ್ಲವೂ ಚಲಿಸಲು ಸ್ನಾಯು ಬಲವನ್ನೇ ಬಳಸುತ್ತವೆ. ಹಿಂದಿನ ಕಾಲದಲ್ಲಿ
ಮಾನವರು ಎತ್ತು ಕುದುರೆಗಳಂತಹ ಪ್ರಾಣಿಗಳ ಸ್ನಾಯು ಬಲವನ್ನು ಬಳಸಿಕೊಂಡು ಉಳುಮೆ ಮಾಡುವುದು, ಗಾಡಿ ಎಳೆಯುವುದು ಮುಂತಾದ ಕೆಲಸಗಳನ್ನ ಮಾಡ್ತಿದ್ರು. ಇಂದಿಗೂ ಕೆಲವು ಕಡೆ ಇದೇ ರೀತಿ ಬಳಸ್ತಾರೆ. ನಾವು ಚೆಂಡನ್ನ ಸಮತಟ್ಟಾದ ನೆಲದ ಮೇಲೆ ಉರುಳಿಸಿದರೆ ಸ್ವಲ್ಪ ಸಮಯದ ನಂತರ ಅದು ತಾನಾಗಿ ನಿಲ್ಲುತ್ತದೆ ಅಲ್ವೇ? ಯಾಕೆ ಗೊತ್ತಾ? ಎರಡು ಮೇಲ್ಮೈಗಳ ನಡುವೆ ಕಾರ್ಯನಿರ್ವಹಿಸುವ ಚಲನೆಯನ್ನು ವಿರೋಧಿಸುವ ಒಂದು ಅದೃಶ್ಯ ಬಲವಿದೆ. ಅದನ್ನೇ ಘರ್ಷಣಾ ಬಲ ಅಥವಾ ಘರ್ಷಣೆ ಎನ್ನುತ್ತಾರೆ. ಇದನ್ನು ಒಂದು ಅದೃಶ್ಯ ಅಂದ್ರೆ ಕಣ್ಣಿಗೆ ಕಾಣಲಾರದಂತ ಬ್ರೇಕ್ ಎಂದು ಯೋಚಿಸಿ. ಯಾವಾಗಲೂ ವಸ್ತುವಿನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುತ್ತದೆ. ಒಂದು ಚಪ್ಪಟೆ ಪೆಟ್ಟಿಗೆಯನ್ನು ಮೇಜಿನ ಮೇಲೆ ಮತ್ತು ನೆಲದ ಮೇಲೆ ತಳ್ಳಿ ನೋಡಿ, ಎಲ್ಲಿ ಬೇಗ ನಿಲ್ಲುತ್ತದೆ. ಒರಟಾದ ಮೇಲ್ಮೈಗಳಲ್ಲಿ ಘರ್ಷಣೆ ಹೆಚ್ಚು, ನಯವಾದ ಮೇಲ್ಮೈಗಳಲ್ಲಿ ಘರ್ಷಣೆ ಕಡಿಮೆ. ಅದಕ್ಕೆ ಜಾರು ಬಂಡೆ ಅಥವಾ ಎಣ್ಣೆ ಹಚ್ಚಿದ ಮೇಲ್ಮೈಯಲ್ಲಿ ಜಾರುವುದು ಸುಲಭ. ಈಗ ಮಜವಾದ ಭಾಗ, ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಇಲ್ಲದಿದ್ದರೂ ಕೆಲವು ಬಲಗಳು ಪರಿಣಾಮ ಆಗ್ತವೆ. ಇಂತಹ ಬಲಗಳನ್ನು ಸಂಪರ್ಕ ರಹಿತ ಬಲಗಳು ಎನ್ನುತ್ತಾರೆ. ಇವುಗಳಲ್ಲಿ 3 ಮುಖ್ಯ ಬಲಗಳಿವೆ. ಒಂದನೇದು ಕಾಂತೀಯ ಬಲ, 2 ಸ್ಥಾಯಿ ವಿದ್ಯುತ್ ಬಲ, 3 ಗುರುತ್ವ ಬಲ. ಒಂದೊಂದಾಗಿ ನೋಡೋಣ. ಆಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಬಗ್ಗೆ ಗೊತ್ತಲ್ವಾ? 2 ಆಯಸ್ಕಾಂತಗಳನ್ನು ಹತ್ತಿರ ತಂದಾಗ ಒಂದನ್ನೊಂದು ಮುಟ್ಟದೆ ಆಕರ್ಷಿಸಬಹುದು ಅಥವಾ ವಿಕರ್ಷಿಸಬಹುದು. ಇದನ್ನೇ ಅದೃಶ್ಯ ಆಕರ್ಷಣೆಯ ಕೈಗಳು ಎಂದು ಊಹಿಸಿಕೊಳ್ಳಿ. ಇದೇ ಕಾಂತೀಯ ಬಲ, ಮುಟ್ಟದೆ ಕೆಲಸ ಮಾಡುವ ಒಂದು ಸಂಪರ್ಕ ರಹಿತ ಬಲ. ನಿಮ್ಮ ಬಾಚಣಿಕೆಯನ್ನ ಒಣ ಕೂದಲಿಗೆ ಉಜ್ಜಿ, ನಂತರ ಸಣ್ಣ ಕಾಗದದ ಚೂರುಗಳ ಹತ್ತಿರ ತನ್ನಿ. ಅವು ಬಾಚಣಿಕೆಯ ಕಡೆಗೆ ಆಕರ್ಷಿತವಾಗುತ್ತವೆ. ಇದೇ ಸ್ಥಾಯಿ ವಿದ್ಯುತ್ ಬಲ. ಉಜ್ಜುವಿಕೆಯಿಂದ ವಸ್ತುಗಳಲ್ಲಿ ಸ್ಥಾಯಿ ಆವೇಶ ಸಂಗ್ರಹವಾಗುತ್ತದೆ ಮತ್ತು ಆವೇಶಯುಕ್ತ ವಸ್ತು ಇನ್ನೊಂದು ಆವೇಶ ರಹಿತ ಅಥವಾ ವಿರುದ್ಧ ಆವೇಶದ ವಸ್ತುವನ್ನು ಆಕರ್ಷಿಸುತ್ತದೆ. ಒಂದು ಚೆಂಡನ್ನ ಎಷ್ಟೇ ಜೋರಾಗಿ ಮೇಲಕ್ಕೆಸೆದರೂ ಅಂತಿಮವಾಗಿ ಅದು ಮತ್ತೆ ಕೆಳಕ್ಕೆ ಬೀಳುತ್ತದೆ ಅಲ್ವೇ? ಯಾಕೆ? ಭೂಮಿಯು ಪ್ರತಿಯೊಂದು ವಸ್ತುವನ್ನು ತನ್ನ ಕಡೆಗೆ ಎಳೆಯುತ್ತದೆ. ಇದನ್ನೇ ಗುರುತ್ವ ಬಲ ಅಥವಾ ಗುರುತ್ವಾಕರ್ಷಣೆ ಎನ್ನುತ್ತಾರೆ. ಇದನ್ನ ಭೂಮಿಯ ಒಂದು ಅದೃಶ್ಯ ರಬ್ಬರ್ ಬ್ಯಾಂಡ್ ಎಂದು ಊಹಿಸಿ. ಇದು ಎಲ್ಲಾ ವಸ್ತುಗಳನ್ನು ಯಾವಾಗಲೂ ತನ್ನ ಕಡೆಗೆ ಎಳೆಯುತ್ತಲೇ ಇರುತ್ತದೆ. ಗುರುತ್ವ ಬಲವು ಸಂಪರ್ಕವೇ ಇಲ್ಲದೆ ಕೆಲಸ ಮಾಡುವುದರಿಂದ ಇದು ಕೂಡ ಸಂಪರ್ಕ ರಹಿತ ಬಲ. ಭೂಮಿಯು ಒಂದು ವಸ್ತುವನ್ನ ಎಳೆಯುವ ಬಲವನ್ನು ಆ ವಸ್ತುವಿನ ತೂಕ ಎನ್ನುತ್ತಾರೆ. ತೂಕ ಒಂದು ಬಲವಾಗಿರುವುದರಿಂದ ಇದರ SI ಮಾನ, ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಆಗಿದೆ. ಆದರೆ ದಿನನಿತ್ಯ ನಾವು ತೂಕ ಎಂದು ಕರೆಯುವುದು ನಿಜವಾಗಿ ಅದು ದ್ರವ್ಯರಾಶಿ. ಇದನ್ನ ಕಿಲೋಗ್ರಾಂಗಳಲ್ಲಿ ಅಳೆಯುತ್ತಾರೆ. ಇದು ಎಲ್ಲಿಯೂ ಬದಲಾಗುವುದಿಲ್ಲ. ಆದರೆ ತೂಕ ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ಆಗಿರುತ್ತದೆ. 1 kg ವಸ್ತುವಿನ ತೂಕ ಭೂಮಿಯ ಮೇಲೆ 10 ನ್ಯೂಟನ್ ಆದರೆ ಚಂದ್ರನ ಮೇಲೆ 1.6 ನ್ಯೂಟನ್ ಮಾತ್ರ. ಏಕೆಂದರೆ ಚಂದ್ರನ ಗುರುತ್ವಾಕರ್ಷಣೆ ಭೂಮಿಗಿಂತ ಕಡಿಮೆ ಇದೆ. ತೂಕವನ್ನು ಅಳೆಯಲು ನಾವು ಸ್ಪ್ರಿಂಗ್ ಟ್ರಾಸು ಎಂಬ ಸಾಧನ ಬಳಸುತ್ತೇವೆ. ಒಂದು ವಸ್ತುವನ್ನು ಸ್ಪ್ರಿಂಗ್ ಟ್ರಾಸ್ಗೆ ನೇತು ಹಾಕಿದಾಗ ಸ್ಪ್ರಿಂಗ್ ಆ ವಸ್ತುವಿನ ತೂಕದಷ್ಟು ಹಿಗ್ಗುತ್ತದೆ ಮತ್ತು ಮಾಪಕದಲ್ಲಿ ನ್ಯೂಟನ್ನಲ್ಲಿ ತೂಕವನ್ನು ತೋರಿಸುತ್ತದೆ. ಸ್ಪ್ರಿಂಗ್ ಟ್ರಾಸ್ನ 2 ದೊಡ್ಡ ಗೆರೆಗಳ ನಡುವಿನ ಪ್ರತಿ ಸಣ್ಣ ವಿಭಾಗದ ಮೌಲ್ಯ ಎಷ್ಟು ಎಂದು ಮೊದಲು ಲೆಕ್ಕ ಹಾಕಬೇಕು. ಇದನ್ನೇ ಕನಿಷ್ಠ ಮೌಲ್ಯ, ಲೀಸ್ಟ್ ಕೌಂಟ್ ಎನ್ನುತ್ತಾರೆ. ನಂತರವೇ ಸರಿಯಾಗಿ ಓದಬಹುದು. ಒಂದು ಬಟ್ಲು ನೀರಿನಲ್ಲಿ ಕೆಲವು ವಸ್ತುಗಳು ತೇಲ್ತವೆ, ಕೆಲವು ಮುಳುಗ್ತವೆ. ಯಾಕೆ? ಭೂಮಿಯ ಗುರುತ್ವ ಬಲ ಎಲ್ಲಾ ವಸ್ತುಗಳ ಮೇಲೂ ಕೆಲಸ ಮಾಡುತ್ತಿದ್ದರೂ ಕೆಲವು ವಸ್ತುಗಳು ಕೆಳಗೆ ಬೀಳುವುದಿಲ್ಲ. ಏಕೆ ಗೊತ್ತಾ? ಏಕೆಂದರೆ ದ್ರವಗಳು ಕೂಡ ಮೇಲ್ಮುಖ ಬಲವನ್ನು ಪ್ರಯೋಗಿಸುತ್ತವೆ. ಇದನ್ನ ತೇಲು ಬಲ ಅಥವಾ ಮೇಲ್ಮುಖ ಒತ್ತಡ, ಅಪ್ಥ್ರಸ್ಟ್ ಎಂದು ಕರೆಯುತ್ತಾರೆ. ಇದನ್ನು ನೀರಿನ ಒಂದು ಅದೃಶ್ಯ ಕೈ ವಸ್ತುವನ್ನ ಮೇಲಕ್ಕೆ ತಳ್ಳುತ್ತಿದೆ ಎಂದು ಊಹಿಸಿ. ಪ್ರಸಿದ್ಧ ವಿಜ್ಞಾನಿ ಆರ್ಕಿಮಿಡೀಸ್ ಒಂದು ಸುಂದರ ಸತ್ಯವನ್ನು ಕಂಡುಹಿಡಿದರು. ಒಂದು ವಸ್ತು ದ್ರವದಲ್ಲಿ ಪೂರ್ಣವಾಗಿ ಅಥವಾ ಭಾಗಶಃ ಮುಳುಗಿದಾಗ ಅದು ಸ್ಥಳಾಂತರಿಸುವ ದ್ರವದ ತೂಕಕ್ಕೆ ಸಮನಾದ ಮೇಲ್ಮುಖ ಬಲವನ್ನು ಅನುಭವಿಸುತ್ತದೆ. ಸುಲಭವಾಗಿ ಹೇಳೋದಾದ್ರೆ, ಒಂದು ವಸ್ತು ದ್ರವದಲ್ಲಿ ಪೂರ್ಣವಾಗಿ ಅಥವಾ ಭಾಗಶಃವಾಗಿ ಮುಳುಗಿದಾಗ ಅದು ನೀರನ್ನ ಚಲಿಸ್ತದೆ. ಆ ಸ್ಥಳಾಂತರಿಸುವ ದ್ರವ ಅದರ ತೂಕಕ್ಕೆ ಸಮನಾದ ಮೇಲ್ಮುಖ ಬಲವನ್ನು ಅನುಭವಿಸುತ್ತದೆ. ಒಂದು ವಸ್ತುವಿನ ತೂಕ ತೇಲು ಬಲಕ್ಕಿಂತ ಹೆಚ್ಚಿದ್ರೆ ಅದು ಮುಳುಗುತ್ತದೆ. 2 ಬಲಗಳು ಸಮನಾಗಿದ್ರೆ
ಅದು ತೇಲುತ್ತದೆ. ಇದೇ ಕಾರಣಕ್ಕೆ ಬೃಹತ್ ಹಡಗುಗಳು ಕೂಡ ನೀರಿನಲ್ಲಿ ತೇಲ್ತವೆ, ಆದ್ರೆ ಒಂದು ಸಣ್ಣ ಕಬ್ಬಿಣದ ಮಳೆ ಮುಳುಗುತ್ತದೆ. ಒಂದು ಸ್ವಾರಸ್ಯ ಸಂಗತಿ ಅಂದ್ರೆ ಜ್ವಾಲಾಮುಖಿಯಿಂದ ಬರುವ ಫ್ಯೂಮಿಸ್ ಎಂಬ ಬಂಡೆ ರಂಧ್ರಯುಕ್ತವಾಗಿದ್ದು ಗಾಳಿ ತುಂಬಿರುವುದರಿಂದ ನೀರಿನ ಮೇಲೆ ತೇಲುತ್ತದೆ. ಇಂದು ನಾವು ಕಲಿತದನ್ನ ಒಮ್ಮೆ ನೆನಪಿಸಿಕೊಳ್ಳೋಣ. ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಪ್ರಯೋಗಿಸುವ ತಳ್ಳುವಿಕೆ ಅಥವಾ ಎಳೆಯುವಿಕೆಯೇ ಬಲ. ಬಲ ವಸ್ತುವಿನ ದಿಕ್ಕು ಅಥವಾ ಆಕಾರವನ್ನು ಬದಲಾಯಿಸಬಲ್ಲದು. ಬಲಗಳಲ್ಲಿ ಎರಡು ವಿಧ: ಸಂಪರ್ಕ ಬಲಗಳಾದಂತಹ ಸ್ನಾಯು ಬಲ ಮತ್ತು ಘರ್ಷಣ ಬಲ, ಮತ್ತು ಸಂಪರ್ಕ ರಹಿತ ಬಲಗಳಾದ ಕಾಂತೀಯ ಬಲ, ಸ್ಥಾಯಿ ವಿದ್ಯುತ್ ಬಲ ಮತ್ತು ಗುರುತ್ವ ಬಲ. ಭೂಮಿಯು ವಸ್ತುವನ್ನ ಎಳೆಯುವ ಬಲವನ್ನೇ ತೂಕ ಎನ್ನುತ್ತೇವೆ. ಇದನ್ನು ಸ್ಪ್ರಿಂಗ್ ಟ್ರಾಸ್ನಿಂದ ಅಳೆಯುತ್ತೇವೆ. ಮತ್ತು ದ್ರವದಲ್ಲಿ ವಸ್ತು ತೇಲುತ್ತದೆಯೋ ಮುಳುಗುತ್ತದೆಯೋ ಎಂಬುದು ಅದರ ತೂಕ ಮತ್ತು ತೇಲು ಬಲದ ಹೋಲಿಕೆಯ ಮೇಲೆ ಅವಲಂಬಿತ. ಈಗ ನಿಮಗೊಂದು ಸವಾಲು, ಕಾಮೆಂಟ್ನಲ್ಲಿ ಬರೀರಿ. ಒಂದು ಮಳೆ ಹನಿ ಆಕಾಶದಿಂದ ಬೀಳುವಾಗ ಅದರ ಮೇಲೆ ಯಾವ ಬಲಗಳು ಕೆಲಸ ಮಾಡುತ್ತವೆ? ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಅಧ್ಯಾಯದಲ್ಲಿ ಸಿಗೋಣ. ಬಾಯ್.